ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ನಿಮ್ಗೆ ಗೊತ್ತಿರುವ ಹಾಗೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಬೇಸಿಕ್ಸ್ ಆಫ್ ಇಂಟಗ್ರೇಷನ್ ಯಾವ ಥರ ಮಾಡಬೇಕು ಅಂತ ತಿಳ್ಕೊತಾ ಇದ್ರಿ. ಅದೇ ರೀತಿಯಾಗಿ ನಾವು ನೋಡಿದಾಗ ನಮ್ಗೆ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಬೇಸಿಕ್ ಕಾನ್ಸೆಪ್ಟ್ ಯಾವುದಪ್ಪ ಈಗ ಅಂತಂದರೆ ಬರ್ನೌಲಿಸ್ ಥಿಯರಮ್ ಅಂತ ಕರೀತಾರೆ. ಸೊ ಬರ್ನೌಲಿಸ್ ಥಿಯರಮ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಕೆಲವು ಇಂಟಗ್ರೇಷನ್ ಪ್ರಾಬ್ಲಮ್ಸ್ ಮಾಡೋದು ಅಂತ ನೋಡಿ. ದಿಸ್ ಇಸ್ ದ ಒನ್ ಆಫ್ ದ ಬರ್ನೌಲಿಸ್ ಥಿಯರಮ್ ಪ್ರೊಸೀಜರು. ನಾವು ಇದನ್ನು ನೋಡ್ಕೊಂಡು ನಾವೇನು ಮಾಡಬೇಕು, ಈಗ ಪ್ರಾಬ್ಲಮ್ಸ್ನ ಮಾಡೋದನ್ನ ಕಲಿಬೇಕು. ಇದು ಕಲಿಯೋದ್ರಿಂದ ಉಪಯೋಗ ಏನಪ್ಪ ಅಂದರೆ, ನಿಮಗೆ ಒಂದು 4 ಇಯರ್ ಸೀರೀಸ್ ಮಾಡಬೇಕಾದ್ರೆ ಯಾವ ಥರ ಐಡಿಯಾ ಯೂಸ್ ಮಾಡಬೇಕು ಅಂತ ಸ್ವಲ್ಪ ಬೇಸಿಕ್ಸ್ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಬರ್ನೌಲಿಸ್ ರೂಲ್ ಆಫ್ ಇಂಟಗ್ರೇಷನ್ ಅಂತ ಕರೀತಾರೆ. ಆ್ಯಕ್ಚುಲಿ ಈ ಇಂಟಗ್ರೇಷನ್ ಮೆಥಡ್ನ ನಾವು ಮುಂಚೆನೇ ಮಾಡಿದ್ದೀರಿ, ಬಟ್ ಡಿಪ್ಲೊಮಾದಲ್ಲಿ ನೀವು ಇದನ್ನು ನೋಡ್ಕೊಂಡಿಲ್ಲ ಅಂತಂದರೆ ಈಗ ನಿಮಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣ, ಸ್ವಲ್ಪ ಸಿಂಪಲ್ ಆಗಿರುವಂತಹ ಬೇಸಿಕ್ಸ್ನ ತಿಳ್ಕೊಳ್ಳೋಣ, ಯಾವ ಥರ ಸಾಲ್ವ್ ಮಾಡೋದಂತ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಅಂದಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಜೊತೆಯಲ್ಲಿ ನನ್ನ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಫಸ್ಟ್ ಜಾಯ್ನ್ ಆಗಿ. ಯಾಕಂದರೆ ಸುಮಾರು ಹುಡುಗರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಅದರದ್ದು ಫಾರ್ಮುಲಾ ಶೀಟ್ ಎಲ್ಲಿ ಅಂತ. ಈ ಫಾರ್ಮುಲಾ ಶೀಟೆಲ್ಲ ನಾನು ಅದರಲ್ಲೇ ಶೇರ್ ಮಾಡಿರ್ತೀನಿ, ಓಕೆನಾ. ಸೊ ಈಗ ನಾವು ಲೆಟ್ ಮಿ ಟೇಕ್ ಒನ್ ಬ್ಲಾಂಕ್ ಪೇಜ್. ನೋಡಿ, ಫಸ್ಟ್ ಆಫ್ ಆಲ್ ಬರ್ನೌಲಿಸ್ ಥಿಯರಮ್ ನಾವು ಮಾಡೋದಾದ್ರೂ ಏನಪ್ಪಾ ಅಂತಂದ್ರೆ, ನಾವು ಯಾವ ತರ ಇಂಟಗ್ರೇಷನ್ ಆಫ್ ದಿಸ್ ಟೈಪ್ ಆಫ್ ನೋಡಿ x² ಇಂಟು e⁻x, ಅಥವಾ ಇದಕ್ಕಿಂತ ಮುಂಚೆ ಯಾವ ತಗೋತೀನಪ್ಪ ಅಂದ್ರೆ ಲೆಟ್ ಮಿ ಟೇಕ್ ದಿಸ್ ಒನ್. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಫಸ್ಟ್ ಒಂದು ಇಂಟಗ್ರೇಷನ್ ಆಫ್ x ಇಂಟು e⁻x ತಗೋತೀನಿ. ಸೊ ಏನಿದು ಇಂಟಗ್ರೇಷನ್ ಆಫ್ x ಇಂಟು e⁻x, ಯಾವ ಥರ ಸಾಲ್ವ್ ಮಾಡೋದು ಇದನ್ನು ತಿಳ್ಕೊಬೇಕು ಅಂತಂದರೆ, ಯೂಶಲಿ ಇದನ್ನು ನಾವೇನು ಮಾಡ್ತೀರಿ, ಬೈ ಪಾರ್ಟ್ಸ್ ಅಂತ ಕರಿತೀರಿ, ಇಂಟಗ್ರೇಷನ್ ಬೈ ಪಾರ್ಟ್ಸ್ ಅಂತ. ಬಟ್ ನಾವು ಈಗ ಏನು ಮಾಡೋಣ ಅಂತಂದರೆ, ಇದನ್ನು ಒನ್ ಆಫ್ ದಿ ರೂಲ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀರಿ. ದಟ್ ರೂಲ್ ಇಸ್ ಕಾಲ್ಡ್ ಆಸ್ ಬರ್ನೌಲಿಸ್ ಥಿಯರಮ್ ಅಂತ. ಸೊ ಈ ಬರ್ನೌಲಿಸ್ ಥಿಯರಮ್ ಅಪ್ಲೈ ಮಾಡಬೇಕಾದ್ರೂ ನಾವೇನು ಮಾಡ್ತೀರಿ, ನಾವು ಯೂಶಲಿ ಹೈಲೈಟ್ ಪ್ರೊಸೀಜರ್ನ ಫಾಲೋ ಮಾಡ್ತೀರಿ. ಸೊ ಏನಿದು ಹೈಲೈಟ್ ಅಂತಂದರೆ, ನಾವು ಅಬ್ಸರ್ವ್ ಹಿಯರ್, ದಿಸ್ ಈಸ್ ILATE ಅಂತ. ಅಂದರೆ ಯಾವಾಗ ನಿಮಗೆ 2 ಫಂಕ್ಷನ್ನ ಕೊಟ್ಟಿರ್ತಾರೆ. ಯಾವ ಥರ, ಫಾರ್ ಎಕ್ಸಾಂಪಲ್ ಇದು ಒಂದು ಫಂಕ್ಷನ್ u ಅಂತ ತಗೊಳ್ಳಿ, ಎರಡನೇ ಫಂಕ್ಷನ್ v ಅಂತ ತಗೊಳ್ಳಿ. ಈ 2 ಫಂಕ್ಷನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ u ಮತ್ತು v ಅನ್ನೋದು ಸಮ್ ಸಾರ್ಟ್ ಆಫ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, x ಅಂತ ಇದೆ, v ಅನ್ನೋದು e⁻x ಅಂತ ಇದೆ. ನಿಮ್ಗೆ ಬೇಕಾದ್ರೆ ನಿಮಗೆ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ x ಇಂಟು sin x ಅಂತ ಇರ್ಬೋದು, ಅಥವಾ ನಿಮ್ಗೆ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ x³ ಇಂಟು e⁻x ಅಂತ ಇರ್ಬೋದು, ಅಥವಾ ನಿಮ್ಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ x² ಇಂಟು sin x ಅಂತ ಇರ್ಬೋದು. ಸೊ ಇಲ್ಲಿ dx ಅನ್ನೋದು ಇರಲೇಬೇಕಾಗುತ್ತೆ ಪ್ರಾಬ್ಲಮ್ ಕೊಟ್ಟಾಗ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಯೂಸ್ ಮಾಡುವಂತಹ ಪ್ರಾಬ್ಲಮ್ಸ್, ಅಂದರೆ ನಾವು ಇದು ಅರ್ಥ ಮಾಡ್ಕೊಬೇಕಾಗಿರುವಂಥ ಪ್ರಾಬ್ಲಮ್ಸ್ ಇವು, ಓಕೆನಾ. ಸೊ ಈ ಥರ ಕೊಟ್ಟಾಗ ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ ಅನ್ನೋದು ಏನಪ್ಪ ಅಂದರೆ, ಇಟ್ ಈಸ್ ಕಾಲ್ಡ್ ಆಸ್ ಎ ಅಂತ ಇಂಡಿಕೇಟ್ ಮಾಡ್ತೀರಿ. ಏನು ಸರ್ ಎ ಅಂದರೆ, ಎ ಇಸ್ ವೆರಿ ಸಿಂಪಲ್, ಇಟ್ ಈಸ್ ಎ ಆಲ್ಜಿಬ್ರಾಯಿಕ್ ಫಂಕ್ಷನ್ ಅಂತ. ಏನಂತ, ಇಟ್ ಈಸ್ ಕಾಲ್ಡ್ ಆಲ್ಜಿಬ್ರಾಯಿಕ್ ಫಂಕ್ಷನ್. ಅದೇ ರೀತಿ ನೀವು sin x ಅಂತ ನೋಡಿದಾಗ ಏನಂತ ಕರಿತೀರಿ, ಇಟ್ ಈಸ್ ಕಾಲ್ಡ್ ಆಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಇಟ್ ಇಸ್ ಕಾಲ್ಡ್ ಆಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. ಅದೇ ರೀತಿಯಾಗಿ ನೀವು ಇಲ್ಲಿ e⁻x ನೋಡ್ತಾ ಇದ್ದೀರಾ, ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸೊ ಈ ಥರ ನಾವು ವಿಧವಾದಂತಹ ನೇಮ್ಸಲ್ಲಿ ಒಂದು ಫಂಕ್ಷನ್ ಇಂಡಿಕೇಟ್ ಮಾಡ್ತೀರಿ. ಈ ಥರ ಕೊಟ್ಟಾಗ ಯಾವುದನ್ನ ನಾವು ಫಸ್ಟ್ ಕನ್ಸಿಡರ್ ಮಾಡಬೇಕು, ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ಎಕ್ಸ್ನ ಫಸ್ಟ್ ಯು ಅಂತ ಟ್ರೀಟ್ ಮಾಡಬೇಕಾ, ಅಥವಾ sin x ನಾವು ಯು ಅಂತ ಟ್ರೀಟ್ ಮಾಡಬೇಕಾ ಅಂತ ಕ್ವಶನ್. ಅದೇ ಥರ ಈ ಪ್ರಾಬ್ಲಮಲ್ಲಿ ನೋಡಿದಾಗ x³ ಯು ಅಂತ ಟ್ರೀಟ್ ಮಾಡೋಣ, ಅಥವಾ e⁻x ಯು ಅಂತ ಟ್ರೀಟ್ ಮಾಡೋಣ. ಯಾವುದು ಯು, ಸೊ ವಿಚ್ ಈಸ್ ದ ಯು ಆ್ಯಂಡ್ ವಿಚ್ ಈಸ್ ದ ವಿ, ವಿಚ್ ಒನ್ ಹ್ಯಾಸ್ ಟು ಬಿ ಸೆಲೆಕ್ಟೆಡ್ ಆಸ್ ಯು. ಯಾವುದನ್ನು ನಾವು ಯು ಅಂತ ಟ್ರೀಟ್ ಮಾಡಬೇಕು, ಯಾವ ಫಂಕ್ಷನ್ನ ವಿ ಅಂತ ಟ್ರೀಟ್ ಮಾಡಬೇಕು. ಇದಕ್ಕೆ ನಾವೇನು ಮಾಡ್ತೀರಿ, ವಿ ವಿಲ್ ಯೂಸ್ ದ ರೂಲ್ ಹೈಲೈಟ್ ಅಂತ ಯೂಸ್ ಮಾಡ್ತೀವಿ, ಓಕೆನಾ. ಸೊ ದಿಸ್ ಈಸ್ ವಾಟ್ ಹೈಲೈಟ್. ಏನಾಗಾದರೆ ಈ ಥರ ನಿಮಗೆ 2 ಕೊಟ್ಟಾಗ ನೀವೇನು ಮಾಡಿ, ಫಸ್ಟು ಯು ಯೂಸ್ ದಟ್ ಐ ಅನ್ನೋದನ್ನು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್. L stands for logarithmic function, A stands for algebraic function, T stands for trigonometric function, and E stands for exponential function ಅಂತ ಕರಿತೀವಿ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್ ಒನ್. ಸೊ ಈಗ ನಾವು ನೋಡಿದಾಗ ನಾನೇನಂತ ಹೇಳಿದೆ, ಐ ಟೋಲ್ಡ್ ದಟ್ ದಿಸ್ ಈಸ್ ILAT ಮತ್ತು E. ಫಸ್ಟ್ ಒನ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ತೊಗೊಬೇಕು, ಸೆಕೆಂಡ್ ಲಾಗರ್ದಮಿಕ್ಕು, ಆಮೇಲೆ ಆಲ್ಜಿಬ್ರಾಯಿಕ್ಕು. ದಟ್ ಮೀನ್ಸ್ ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, log x ಇಂಟು e⁻x ಅಂತ ಕೊಟ್ಬಿಟ್ಟೆ. ಇಲ್ಲಿ ಲಾಗ್ ಇದೆ, ಎಕ್ಸ್ಪೊನೆನ್ಷಿಯಲ್ ಇದೆ. ಸೊ ನಮ್ಮ ಆರ್ಡ್ರಲ್ಲಿ ಫಸ್ಟ್ ಯಾವುದಿದೆ, ಲಾಗ್ ಇದೆ, ಆಮೇಲಿಂದ ಎಕ್ಸ್ಪೊನೆನ್ಷಿಯಲ್. ಅವಾಗ ಏನು ಮಾಡಬೇಕು, ಯು ಟ್ರೀಟ್ ದಿಸ್ ಒನ್ ಆ್ಯಸ್ ಯು ಫಂಕ್ಷನ್ ಆ್ಯಂಡ್ ದಿಸ್ ಒನ್ ಆ್ಯಸ್ ವಿ ಫಂಕ್ಷನ್. ಸೊ ಅರ್ಥ ಆಗ್ತಿದೆಯಾ. ಸಪೋಸ್ ನಿಮಗೆ ಇಲ್ಲಿ ಕೊಟ್ಟರು, ಏನಂತ ಕೊಟ್ಟರು, tan ಇನ್ವರ್ಸ್ ಆಫ್ ದಿ x e⁻x ಅಂತ ಕೊಟ್ಟರು.
ಫಸ್ಟ್ ಏನಿದೆ e⁴x ಇದೆ, ಸೆಕೆಂಡ್ ಏನಿದೆ tan ಇನ್ವರ್ಸ್ ಆಫ್ x ಇದೆ. ಬಟ್ ನೀವು ಯಾವುದನ್ನು ಟ್ರೀಟ್ ಮಾಡಬೇಕು, ಎಕ್ಸ್ಪೋನೆನ್ಷಿಯಲ್ ಸೆಕೆಂಡ್ ಬರಬೇಕು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಸ್ಟ್ ಬರಬೇಕು. ಅವಾಗ ನೀವು ಇದನ್ನು ಆರ್ಡರ್ ಚೇಂಜ್ ಮಾಡಬೇಕು. ಏನಂತ, ದಿಸ್ ಪ್ರಾಬ್ಲಮ್ ಶುಡ್ ಬಿ tan ಇನ್ವರ್ಸ್ ಆಫ್ x ಇಂಟು e⁴x. ಅಂದರೆ ಇದನ್ನು u ಅಂತ ಟ್ರೀಟ್ ಮಾಡಿ, ಇದನ್ನು v ಅಂತ ಟ್ರೀಟ್ ಮಾಡಿ ಅಂತ ಅರ್ಥ. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಸೊ ಲೆಟ್ ಮಿ ಸಾಲ್ವ್ ಫ್ಯೂ ಪ್ರಾಬ್ಲಮ್ಸ್ ಈಗ. ಸೊ ಈಗ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಯಾವ ಥರ ಅಂತ ಹೇಳ್ತೀನಿ. ಬರ್ನೌಲಿಸ್ ಥಿಯರಮ್ನ ಫಸ್ಟ್ ನಾವು ಸ್ಟೆಪ್ಸ್ನ ತಿಳ್ಕೊಳ್ಳೋಣ. ಯಾವ ಥರ ಸ್ಟೆಪ್ಸ್ ಅಂತೇಳಿ ನೋಡ್ಕೊಂಬಿಡಿ. ಕರೆಕ್ಟಾಗಿ ಹೇಳ್ತೀನಿ. ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ, ದಟ್ ಈಸ್ ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ u ಇಂಟು v ಇಂಟು dx. ಸೊ u ಮತ್ತು v ಗೆ ಸ್ವಲ್ಪ ಡಿಫ್ರೆನ್ಸ್ ಇರೋ ಥರ ನೋಡ್ಕೊಳ್ಳಿ. ಈ ಥರ ಇದ್ದಾಗ ಇದಕ್ಕೆ ಉತ್ತರ ಅಕಾರ್ಡಿಂಗ್ ಟು ಬರ್ನೌಲಿಸ್ ಥಿಯರಮ್ u ಅನ್ನೋದನ್ನ ಒಂದ್ಸತಿ ಹಂಗೆ ಬರ್ಕೊಬೇಕು, v1 ಮಾಡಬೇಕು. v1 ಸ್ಟ್ಯಾಂಡ್ಸ್ ಫಾರ್, v1 ಮೀನ್ಸ್ ಇಂಟಗ್ರೇಷನ್ ಆಫ್ v. ಮೈನಸ್ ಹಾಕಬೇಕು, ಯುಗೆ ಯು ಡ್ಯಾಶ್ ಬರಿಬೇಕು. ಸೊ ಯು ಡ್ಯಾಶ್ ಮೀನ್ಸ್ ವಾಟ್, ಇಟ್ ಈಸ್ ದ ಡಿರೈವೇಟಿವ್ ಆಫ್ ಎಕ್ಸ್. ಅಂದರೆ ಒಂದ್ಸತಿ ಡಿರೈವೇಟಿವ್ ಮಾಡ್ತಾರೆ. ಇಟ್ ಈಸ್, ಯು ಕ್ಯಾನ್ ರೆಪ್ರೆಸೆಂಟ್ ದಿಸ್ ಒನ್ ಆಸ್ du/dx ಅಂತ ತೊಗೊಬೇಕು. ಓಕೆನಾ? ಇಲ್ಲಿ ಮತ್ತೆ ವಿ ಏನಾಗುತ್ತೆ, v2 ಆಗುತ್ತೆ. v2 ಸ್ಟ್ಯಾಂಡ್ಸ್ ಫಾರ್ ವಾಟ್, ವಿನ ಎರಡು ಸತಿ ಇಂಟಗ್ರೇಷನ್ ಮಾಡ್ತಾ ಇದ್ದೀನಿ, ಇಂಟಗ್ರೇಷನ್ ಆಫ್ ವಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಅದೇ ರೀತಿ u⁻ ಮೀನ್ಸ್ ವಾಟ್, ಯು ಅನ್ನೋ ಫಂಕ್ಷನ್ನ ಎರಡು ಸತಿ ಡಿರೈವೇಟಿವ್ ಮಾಡಿರಬೇಕು, ಎರಡು ಸತಿ ಡಿರೈವೇಟಿವ್ ಮಾಡಿರಬೇಕು. ಈ ಥರ ನೆಕ್ಸ್ಟ್ ಏನು ಮಾಡ್ತೀರಾ, ಪ್ಲಸ್ ಹಾಕ್ತೀರಾ u⁻v3, ನೆಕ್ಸ್ಟ್ ಮೈನಸ್ ಹಾಕ್ತೀರಾ u⁻⁻ ಮತ್ತು v4. ಈ ಥರ ಪ್ಲಸ್ ಮೈನಸ್ ಅಂತ ಎಕ್ಸೆಟ್ರಾ ಹೋಗ್ತಾ ಇರುತ್ತೆ. ಇದನ್ನು ನಾವೇನಂತ ಕರಿತೀರಿ, ವಿ ವಿಲ್ ಕಾಲ್ ದಿಸ್ ಒನ್ ಆ್ಯಸ್ ದ ಬರ್ನೌಲಿಸ್ ಥಿಯರಮ್ ಅಂತ ಕರಿತೀರಿ. This is called as Bernoulli's theorem of integration. That is when the two functions have been given, we will follow this method. So ಈಗ let us take one example. So ಈಗ ನಾನು ಸಾಲ್ವ್ ಮಾಡ್ತೀನಿ ನೋಡಿ. So let us take, suppose integration of x into e⁴x dx. ಇದು ನಾವು ಸಾಲ್ವ್ ಮಾಡಬೇಕು. ಓಕೆನಾ? So I will write the solution here. Now, so to write the solution, what we have to understand, first of all, what is u and what is v. So you know that L, A, T ಮತ್ತು E. U ಅಂದರೆ ಎಕ್ಸ್ ಅಂದರೆ ಏನು, ಇಟ್ ಇಸ್ ಆಲ್ಜಿಬ್ರಾಯಿಕ್ ಫಂಕ್ಷನ್. ಸೊ ಆಲ್ಜಿಬ್ರಾ ಇದು ಫಸ್ಟ್ ಆಲ್ಜಿಬ್ರಾ. e⁴x ಎಲ್ಲಿದೆ, ಲಾಸ್ಟಲ್ಲಿದೆ. ಹಾಗಾದರೆ ಇದನ್ನು ನಾನು ಫಸ್ಟ್ ಟ್ರೀಟ್ ಮಾಡ್ತೀನಿ, ಇದನ್ನು ಸೆಕೆಂಡ್ ಫಂಕ್ಷನ್ ಟ್ರೀಟ್ ಮಾಡ್ತೀನಿ. ದಟ್ ಮೀನ್ಸ್ ಇದನ್ನು u ಅಂತ ಟ್ರೀಟ್ ಮಾಡ್ತೀನಿ, ಇದನ್ನು v ಅಂತ ಟ್ರೀಟ್ ಮಾಡ್ತೀನಿ. ಸೊ ಅಲ್ಲಿಗೆ ನಾನು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಪ್ರಾಬ್ಲಮ್ ಮೆಥಡ್ ಬರೋಣ. ಫಸ್ಟ್ ಏನು ಮಾಡಬೇಕು, ಸೊ ಯು ತಗೊಳ್ಳಿ, u ಇಸ್ ಈಕ್ವಲ್ ಟು ಏನು, ಎಕ್ಸ್. ನೆಕ್ಸ್ಟ್ v ತಗೊಳ್ಳಿ. ಓಕೆನಾ? ಸೊ v ಅನ್ನೋದು ಏನಾಗಿದೆ, e⁴x. ಒಂದು ಸತಿ ಯು ಡ್ಯಾಶ್ ಮಾಡಿ, ಯು ಡ್ಯಾಶ್ಗೆ ಎಕ್ಸ್ ಡಿರೈವೇಟಿವ್ ಏನು, 1. ಸೆಕೆಂಡ್ ಟೈಮು v1 ಮಾಡಿ, ಇಂಟಗ್ರೇಷನ್ ಆಫ್ e⁴x ಏನಾಗುತ್ತೆ, e⁴x ಬರುತ್ತೆ. ಇನ್ನೊಂದು ಸತಿ ಡಬಲ್ ಡ್ಯಾಶ್ ಮಾಡಿ, ಡಬಲ್ ಡ್ಯಾಶ್ ಮಾಡಿದಾಗ 1ಗೆ ಡಿರೈವೇಟಿವ್ ಏನು, 0. ಸೊ ಈ ಎಲ್ಲಿ 0 ಬರುತ್ತೋ ಅಲ್ಲಿ ನನಗೆ ಮತ್ತೆ v2ನ ಮಾಡ್ಕೊಳೋ ಅಂತ ಅಗತ್ಯತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ನೋ ಲೆಟ್ ಮಿ ರೈಟ್ ದ ಫಾರ್ಮುಲಾ. ಇಂಟಗ್ರೇಷನ್ ಆಫ್ u ಇಂಟು v ಇಂಟು dx ಇಸ್ ಈಕ್ವಲ್ ಟು u v1, that means integration of 1, u dash integration second time plus u⁻ integration v3. ಬಟ್ ನಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ವಿ ಡಸಂಟ್ ರಿಕ್ವೈರ್ಡ್ v2 ಓನ್ಲಿ. ಕರೆಕ್ಟಾ? ಸೊ v2 ನಮಗೆ ಬೇಕಾಗಿಲ್ಲ. ನೋಡೋಣ ಇಲ್ಲಿ ಬೇಕಾ ಬೇಡವಾ. ನನಗೆ ಇಲ್ಲಿ ನೋಡಿ, ಫಸ್ಟ್ v1 ಬೇಕು, ನೆಕ್ಸ್ಟ್ v2 ಕೂಡ ಬೇಕಾಗಿದೆ ಇಲ್ಲಿ. ಸೊ ಯಾಕೆ ಅಂತೇಳಿ, ಸೊ v2, ಲೆಟ್ ಮಿ ರೈಟ್ ದಟ್, v2 is equal to integration of e⁴x ಏನು, e⁴x ಓನ್ಲಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಗೊತ್ತಾಗುತ್ತೆ. u ಹಂಗೆ ಬರ್ಕೊಬೇಕು, u is x, v1 ಏನಿದೆ e⁴x ಬರಿತಾ ಇದ್ದೀನಿ, ಮೈನಸ್ u ಡ್ಯಾಶ್ ಏನಿದೆ, ದಟ್ ಇಸ್ ಎ u ಡ್ಯಾಶ್ 1 ಆಯಿತು. v2 ಏನಿದೆ e⁴x ಬರಿತೀನಿ. ನಾವು ನೆಕ್ಸ್ಟ್ ಸ್ಟೆಪ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ u⁻ ಏನಾಗ್ತಿದೆ, 0 ಆಗ್ತಾ ಇದೆ. 0 ಅಂದಾಗ ಅಲ್ಲಿ ಸ್ಟಾಪ್ ಮಾಡಿ ನೀವೇನಂತ ಬರೀರಿ, ಪ್ಲಸ್ ಸಿ ಅಂತ ಬರೀರಿ. ಸೊ ಇಲ್ಲಿಗೆ ನಮಗೇನಾಗುತ್ತೆ, ದಿಸ್ ಇಸ್ ವಾಟ್ ಇಂಟಗ್ರೇಷನ್ ಆಫ್ ಎಕ್ಸ್ ಇಂಟು e⁴x ನ ಸೊಲ್ಯೂಷನ್. ಓಕೆನಾ? ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇದೊಂದು ಪ್ರಾಬ್ಲಮ್ ಅರ್ಥ ಆಯ್ತು ಅಂದರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಬೋದು ಈಸಿಯಾಗೇ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾವ ಥರ ಅಂತೇಳಿ. ಸಿ ಅಬ್ಸರ್ವ್ ಹಿಯರ್. ಸೊ ವಿ ಆರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್ ಎಕ್ಸ್ ಇಂಟು e⁴x. ಸೊ ಫಸ್ಟ್ ಏನು ಮಾಡ್ತೀನಿ, ಎಕ್ಸ್ ಯು ಯಾವುದು, ವಿ ಯಾವುದು ಟ್ರೀಟ್ ಮಾಡ್ತೀನಿ, ಯು ಡ್ಯಾಶ್ ಮಾಡ್ಕೋತೀನಿ, u⁻ ಮಾಡ್ತೀನಿ, v1 ಮಾಡ್ತೀನಿ, v2 ಮಾಡ್ತೀನಿ. ಸೊ ಇಲ್ಲಿ ನಮಗೆ ನೋಡಿ, ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ, ಯು ಜೊತೆಗೆ v1ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ, ಯು ಡ್ಯಾಶ್ ಜೊತೆಗೆ v2ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ. ಸೊ ನೆಕ್ಸ್ಟ್ u⁻ಗೆ ನಮಗೆ ಬೇಕಾಗಿಲ್ಲ, ಅದಕ್ಕೆ ನಾವಿಲ್ಲಿ v3ನ ಮಾಡ್ಕೊಂಡಿಲ್ಲ.
ಇದನ್ನ ನೀವು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ದಿಸ್ ಈಸ್ ವಾಟ್ ಹೌ ಟು ಸಾಲ್ವ್ ಇಂಟೆಗ್ರೇಷನ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಇಟ್ ಈಸ್ ವೆರಿ ಕ್ಲಿಯರ್. ಇದು ಅರ್ಥ ಆಯಿತು ಅಂದರೆ ನಿಮ್ಗೆ ಬೇರೆ ಪ್ರಾಬ್ಲಮ್ ಎಲ್ಲ ಅರ್ಥ ಆಗ್ಬಿಡುತ್ತೆ. ಓಕೆನಾ? ಸೊ ಈ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದಷ್ಟು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅಂದಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್.